ಕನ್ನಡ ಚಿತ್ರರಂಗ ನಿಜಕ್ಕೂ ಇದೀಗ ಚೇತರಿಸ್ಕೊಂಡಿದೆಯಾ? ಚಿತ್ರರಂಗದಲ್ಲಿ ವ್ಯಾಪಾರ ವಹಿವಾಟು ಸರಾಗವಾಗಿ ನಡೀತಾ ಇದೆಯಾ? ಇದುವರೆಗೆ ಬಂದಂಥ ಅದೆಷ್ಟೋ ಸಿನಿಮಾಗಳು ಹಣ ಗಳಿಸಿವೆಯಾ? ಹಾಕಿದ ಬಂಡವಾಳಕ್ಕೆ ಮೋಸ ಆಗಿಲ್ವಾ? ಈ ವರ್ಷ ಕನ್ನಡ ಚಿತ್ರರಂಗದ ಸ್ಥಿತಿ ಚೆನ್ನಾಗಿದೆಯಾ? ನಂಬಿ ಬಂದವರಿಗೆ ಧೈರ್ಯ ಕೊಟ್ಟಿದೆಯಾ? ಹೀಗೆ ಇಂತಹ ಹತ್ತಾರು ಪ್ರಶ್ನೆಗಳು ಚಿತ್ರೋದ್ಯಮ ಸೇರಿದಂತೆ ಸಿನಿಮಾ ಪ್ರೇಮಿಗಳ ಮನದಲ್ಲೂ ಕೂಡ ಕಾಡ್ತಾ ಇರೋದು ಸುಳ್ಳಲ್ಲ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದರೂ 200+ ಚಿತ್ರಗಳು ತೆರೆಗೆ ಅಪ್ಪಳಿಸ್ತವೆ. ಆದರೆ ಬೆರಳೆಣಿಕೆಯ ಚಿತ್ರಗಳು ಮಾತ್ರ ಸದ್ದು ಮಾಡ್ತವೆ. ಹಾಗಂತ ಆ ಸಿನಿಮಾಗಳು ಯಾವುವು ಹಣ ಗಳಿಸಿವೆಯಾ ಗೊತ್ತಿಲ್ಲ. ಹೀಗೆ ಬಂದು ಹಾಗೆ ಹೋದಂಥ ಚಿತ್ರಗಳ ಸಂಖ್ಯೆ ಬಹಳ. ಇದರಲ್ಲಿ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥ ಹಲವಾರು ನಟ ನಟಿಯರ ಸಿನಿಮಾಗಳು ಕೂಡ ಹೊರತಲ್ಲ. ಹಾಗಾದರೆ ಈ ವರ್ಷ ಚಿತ್ರರಂಗಕ್ಕೆ ಡೋಸ್ ಕೊಟ್ಟಂತಹ ಸಿನಿಮಾಗಳು ಯಾವುವು? ಹಾಗೆ ಲೆಕ್ಕ ಹಾಕಿದರೆ ಅಲ್ಲಿ 1-2 ಸಿನಿಮಾ ಸಿಗ್ಬೋದಷ್ಟೆ. ಅದು ಕೂಡ ಪೂರ್ಣ ಪ್ರಮಾಣದಲ್ಲಿ ಧೈರ್ಯ ತಂದು ಕೊಟ್ಟಂಥ ಸಿನಿಮಾಗಳೇನಲ್ಲ. ಒಂದು ಕಡೆ ಸ್ಟಾರ್ ನಟರ ಸಿನಿಮಾ ಬಂದರೂ ಕೂಡ ಅದು ಒಂದೊಂದೇ. ಅವರೆಲ್ಲರೂ ಪ್ಯಾನ್ ಇಂಡಿಯಾ ಗುಂಗಿನಲ್ಲಿದ್ದಾರೆ, ಅಥವಾ ಪ್ಯಾನ್ ಇಂಡಿಯಾ ಗುಂಗಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಿನಿಮಾಗಳು ಅವ್ಯಾವು ಕೂಡ ಮೋಡಿ ಮಾಡ್ತವೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇಲ್ಲ. ಬಹುತೇಕ ಹೊಸಬರ ಸಿನಿಮಾಗಳು ಬಂದಷ್ಟೇ ವೇಗವಾಗಿ ಸರಾಗವಾಗಿ ಹಾಗೆ ಹೋಗ್ತವೆ. ನಿರೀಕ್ಷೆ ಇಟ್ಕೊಂಡಿದ್ದಂಥ ಸ್ಟಾರ್ ನಟರ ಸಿನಿಮಾಗಳು ಕೂಡ ನೆಲಕಚ್ಚಿದ್ದು ನಿಮಗೆ ಗೊತ್ತೇ ಇದೆ. ನೋಡುಗರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದಂಥ ಸಿನಿಮಾ ಒಂದು ಕೂಡ ಹೇಳ ಹೆಸರಲ್ಲಿದ್ದಂತಾಯಿತು. ಅದು ನಿಮಗೆ ಗೊತ್ತು ಯಾವ ಸಿನಿಮಾ ಅಂತ. ಆರಂಭದಿಂದ ಇಲ್ಲಿಯವರೆಗೆ ಒಟ್ಟು 12 ಸಿನಿಮಾಗಳು ಮರು ಬಿಡುಗಡೆಯಾಗಿವೆ. ನವೆಂಬರ್ 1ಕ್ಕೆ ರಿಲೀಸ್ ಆದಂಥ ಶ್ರೀಮುರಳಿ ಅವರ ಅಭಿನಯದ ಬಗೀರ ಸೇರಿ ಇಲ್ಲಿವರೆಗೂ ಒಟ್ಟು 206 ಸಿನಿಮಾಗಳು ರಿಲೀಸ್ ಆಗಿವೆ ಕನ್ನಡ ಚಿತ್ರರಂಗದಲ್ಲಿ. ಇಷ್ಟೂ ಸಿನಿಮಾಗಳಲ್ಲಿ ಸಕ್ಸಸ್ ರೇಷಿಯೋ ಬಗ್ಗೆ ಹೇಳೋದಾದರೆ 2 ಸಿನಿಮಾ, ಅದು ದುನಿಯಾ ವಿಜಯ್ ಅಭಿನಯದ ಭೀಮ ಮತ್ತು ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ. ಈ 2 ಸಿನಿಮಾಗಳು ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಅರ್ಥದಲ್ಲಿ ತಕ್ಕ ಮಟ್ಟಿಗೆ ಡೋಸು ಕೊಟ್ಟಿದ್ದಂತೂ ಸುಳ್ಳಲ್ಲ. ಡೋಸ್ ಸಿಕ್ತು. ಆದರೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದರೂ ಕೂಡ ಸದ್ದು ಮಾಡಲಿಲ್ಲ. ಕಂಟೆಂಟ್ ಚೆನ್ನಾಗಿತ್ತು, ಆದರೆ ಅವುಗಳ ಬಗ್ಗೆ ಮೆಚ್ಚುಗೆ ಬಂದು, ಆದರೆ ಗಳಿಕೆ ಬಗ್ಗೆ ಯಾರೂ ಕೂಡ ಮಾತಾಡಲಿಲ್ಲ. ಎಲ್ಲೂ ಕೂಡ ಗಳಿಕೆ ಕಾಣಲಿಲ್ಲ. ನಿರೀಕ್ಷೆ ಇಟ್ಟ ಸ್ಟಾರ್ ಸಿನಿಮಾ ಕೂಡ ನಗುವನ್ನು ತರಿಸಲಿಲ್ಲ, ಅಂದರೆ ಮಂದಹಾಸ ಮೂಡಿಸಲಿಲ್ಲ. ಇದರ ನಡುವೆ ಈ ವರ್ಷ ಭವ್ಯ ಭರವಸೆಯ ಜೊತೆ ಗೆಲುವು ಇಟ್ಕೊಂಡಿರುವಂತಹ 3 ಸಿನಿಮಾಗಳು ತೆರೆಗೆ ಬರೋದಕ್ಕೆ ಈಗಾಗಲೇ ತಯಾರಿ ನಡೆಸ್ತಾ ಇವೆ. ಹಾಗಾಗಿ ಆ ಸಿನಿಮಾಗಳನ್ನು ಒಂದಿಷ್ಟು ಹೆಸರಿಸುವುದಾದರೆ, ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಈಗಾಗಲೇ ಬಂದು ಹೋಗಿತ್ತು, ಆ ಬಗ್ಗೆ ನಾವು ಹೇಳೋ ಅಗತ್ಯ ಇಲ್ಲ. ಆದರೆ ಅವರ ನಟನೆಯ KD ಸಿನಿಮಾ ಒಂದಷ್ಟು ನಿರೀಕ್ಷೆ ಹುಟ್ಟಿಸಿರೋದು ಸುಳ್ಳಲ್ಲ. ಆ ನಿರೀಕ್ಷೆಗೆ ಕಾರಣ ಏನು ಅಂದರೆ ಆ ಚಿತ್ರದ ನಿರ್ದೇಶಕ ಪ್ರೇಮ್. ಹೌದು, ಪ್ರೇಮ್ ಸಿನಿಮಾ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ಪ್ರೇಮ್ ಏನೇ ಮಾಡಿದ್ರೂ ಒಂದಿಷ್ಟು ಕುತೂಹಲಕಾರಿ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಸಕ್ಸಸ್ ರೇಷಿಯೋ ಕೂಡ ಪ್ರೇಮ್ ಹಿಂದೆ ಸಾಕಷ್ಟಿದೆ. ಪ್ರೇಮು ತುಂಬ ವರ್ಷಗಳ ಬಳಿಕ KD ಸಿನಿಮಾವನ್ನು ಕಟ್ಟಿಕೊಡುವಂಥ ಪ್ರಯತ್ನದಲ್ಲಿದ್ದಾರೆ. ಈ ಸಿನಿಮಾದ ಟೈಟಲ್ ಅಷ್ಟೇ ಅಲ್ಲ, ಪೋಸ್ಟರ್ ಮತ್ತು ಕಲಾವಿದರ ಆಯ್ಕೆಯಿಂದಲೂ ಕೂಡ ಈ ಸಿನಿಮಾ ನಿರೀಕ್ಷೆ ಹುಟ್ಟಿಸಿತ್ತು. ಹಾಗಾಗಿ ಈ ಸಿನಿಮಾ ಒಂದಷ್ಟು ಸೌಂಡ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ಈಗ ಗಾಂಧಿನಗರದ ಎಲ್ಲ ಕಡೆ ಶುರುವಾಗಿದೆ. ಅದರಲ್ಲೂ ಈ ಸಿನಿಮಾವನ್ನು KVN ಪ್ರೊಡಕ್ಷನ್ ನಿರ್ಮಾಣ ಮಾಡಿದೆ. ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಗೊತ್ತಾಗ್ತದೆ. ಇನ್ನು ಮತ್ತೊಂದು ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಅಂದರೆ ಅದು ಉಪೇಂದ್ರ ಅಭಿನಯದ UI. ಉಪೇಂದ್ರ ಅಂದರೆ ಒಂದು ಕುತೂಹಲ. ಸೊ ಉಪೇಂದ್ರ ನಿರ್ದೇಶನ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಮೊದಲ ಕುತೂಹಲ ಕಾರಣ ಏನಂತಂದರೆ, ಉಪೇಂದ್ರ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ, ಕತೆ ಅವ್ರದ್ದೇ, ಚಿತ್ರಕಥೆ ಅವ್ರದ್ದೇ ಅನ್ನೋದು. ಹಾಗಾಗಿ ನಟನೆ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಬಿಡುಗಡೆ ಮುನ್ನವೇ ಒಂದಷ್ಟು ತಲೆಗೆ ಹುಳ ಬಿಟ್ಟಿರೋದಂತೂ ಎಲ್ಲ ಕಡೆ ಕಾಣ್ತದೆ. ಸೋಷಿಯಲ್ ಮೀಡಿಯಾ ಏನಿದೆ, ಆ ಸೋಷಿಯಲ್ ಮೀಡಿಯಾದ ಒಂದಿಷ್ಟು ಕಂಟೆಂಟ್ಗಳನ್ನು ಹೈಲೈಟ್ ಮಾಡಿಕೊಂಡು ಮಾಡಿದಂಥ ಒಂದು ಹಾಡು ಈಗಾಗಲೇ ಸಾಕಷ್ಟು ಪಾಪ್ಯುಲರ್ ಆಯಿತು. ಆ ಹಾಡು
ಲಹರಿ ಸಂಸ್ಥೆ ಮತ್ತು ಶ್ರೀಕಾಂತ್ ಜೊತೆಗೂಡಿ ನಿರ್ಮಿಸಿರುವಂತಹ ಬಿಗ್ ಬಜೆಟ್ ಈ ಸಿನಿಮಾ ಒಂದು ಮಟ್ಟಿಗೆ ಏನೋ ಸಕ್ಸಸ್ ಆಗುತ್ತೆ ಅನ್ನೋದು ನಿರೀಕ್ಷೆಗೆ ಕೂಡ ಮತ್ತೊಂದು ಕಾರಣ ಆಗ್ತದೆ. ಇನ್ನು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಕೂಡ ಇದೇ ವರ್ಷ ತೆರೆಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಯಾಕಂದರೆ ಸುದೀಪ್ ವಿಕ್ರಾಂತ್ ರೋಣದ ನಂತರ ಈ ಸಿನಿಮಾನ ಮಾಡಿದರು. ಅಂದರೆ ಆ ಸಿನಿಮಾ ಬಗ್ಗೆ ಸಾಕಷ್ಟು ಭರವಸೆ ಇಟ್ಕೊಳ್ಬೋದು. ಯಾಕಂದರೆ ತುಂಬ ವರ್ಷಗಳ ಬಳಿಕ ಮತ್ತು ಸುದೀಪ್ ಅವರು ತೆರೆ ಮೇಲೆ ಕಾಣಿಸ್ಕೊಳ್ತಾರೆ ಅನ್ನೋದು ವಿಶೇಷ. ಅವ್ರ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಸಿನಿಮಾ ಪ್ರೇಮಿಗಳಿಗೂ ಕೂಡ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಈಗಾಗಲೇ ಟೀಸರ್ ಮತ್ತು ಸಾಂಗು ಝಲಕು ಸಾಕಷ್ಟು ಏನೋ ನಿರೀಕ್ಷೆ ಹುಟ್ಟಿಸಿತ್ತು. ಒಟ್ಟಾರೆ ಈ 3 ಸಿನಿಮಾಗಳು ಏನಿದೆ ಈ ವರ್ಷದ ಕೊನೆಯಲ್ಲಿ ಲಗ್ಗೆ ಇಡ್ತಾ ಇದೆ. ಆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗೆಲುವಿನ ಡೋಸ್ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಸದ್ಯ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಕೂಡ ಈಗ ಸದ್ದು ಮಾಡ್ತಾ ಇದೆ. ಈಗ ನವಂಬರ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಜನರ ಪ್ರತಿಕ್ರಿಯೆಯನ್ನು ನೋಡಬೇಕು. ಗಳಿಕೆ ಬಗ್ಗೆ ಲೆಕ್ಕಾಚಾರ ಕೂಡ ಹಾಕಬೇಕಾಗಿದೆ. ಮುಂದೆ ಉಳಿದಂಥ ಇನ್ನು ಕೇವಲ 1.5 ತಿಂಗಳಲ್ಲಿ ಈ 3 ದೊಡ್ಡ ಸಿನಿಮಾಗಳು ಬರ್ತಾ ಇವೆ. ಆ 3 ಸಿನಿಮಾಗಳು ನಂಬಿಕೆ ಉಳಿಸ್ತವ ಅಥವಾ ಜನರಲ್ಲಿ ಭರವಸೆನ ಮೂಡಿಸ್ತವ ಅಥವಾ ಯಶಸ್ಸನ್ನು ತಂದು ಕೊಡ್ತವ ಅನ್ನೋದನ್ನು ನಾವು ಕಾದು ನೋಡಬೇಕು. ಅದೇನೇ ಇದ್ದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಈ 3 ಸಿನಿಮಾಗಳು ದೊಡ್ಡ ಯಶಸ್ಸನ್ನು ತಂದು ಕೊಡುವಂತಾಗಲಿ, ಅವರ ಎಲ್ಲ ನಿರೀಕ್ಷೆ ಕುತೂಹಲಗಳು ಕೂಡ ನಿಜ ಆಗಲಿ ಅನ್ನೋದು ಇವತ್ತಿನ ಮಾತು. ಒಂದಂತೂ ನಿಜ, ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ನಿರೀಕ್ಷೆ ಸಿನಿಮಾಗಳು ಬಂದರೂ ಕೂಡ ಆ ಗಳಿಕೆಯ ಲೆಕ್ಕಾಚಾರದಲ್ಲಿ ಉಲ್ಟಾ ಹೊಡೆದ್ವು, ಸೋಲನ್ನು ಅನುಭವಿಸಿದ್ವು. ಈ ವರ್ಷ ಕೊನೆಯಲ್ಲಿ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳು ಮತ್ತೊಂದು ಗೆಲುವಿನ ನಾಗಲೋಟಕ್ಕೆ ಕಾರಣ ಆಗ್ತವೆ ಅಥವಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು.